ಜ್ಞಾನವೇ ಧ್ಯಾನವಾಗುವ ಒಂದು ದಿವ್ಯ ಸ್ಥಳ. ಇದು ಸೋದೆ ವಾದಿರಾಜ ಮಠ. ಶ್ರೀ ವಾದಿರಾಜರ ತಪಸ್ಸು, ಭಕ್ತಿ ಮತ್ತು ತತ್ವಜ್ಞಾನ ಇಲ್ಲಿಯ ಪ್ರತಿಯೊಂದು ಉಸಿರಲ್ಲೂ ಜೀವಂತ. ಕಾಲ ಬದಲಾಗ್ತದೆ, ಆದರೆ ಇಲ್ಲಿ ಹರಿಯುವ ಶಾಂತಿ ಎಂದಿಗೂ ಸ್ಥಿರ. ಭಕ್ತಿ, ಜ್ಞಾನ, ವೈರಾಗ್ಯದ ಸಂಗಮ ಸೋದೆ ವಾದಿರಾಜ ಮಠ. ಸೋದೆ ಅರಣ್ಯದ ಮೌನದಲ್ಲಿ ಜ್ಞಾನವೇ ಧ್ಯಾನವಾಗುವ ಒಂದು ದಿವ್ಯ ಸ್ಥಳ. ಇದು ಸೋದೆ ವಾದಿರಾಜ ಮಠ. ಶ್ರೀ ವಾದಿರಾಜರ ತಪಸ್ಸು, ಭಕ್ತಿ ಮತ್ತು ತತ್ವಜ್ಞಾನ ಇಲ್ಲಿಯ ಪ್ರತಿಯೊಂದು ಉಸಿರಲ್ಲೂ. ಸೋದೆ ಅರಣ್ಯದ ಮೌನ ಪ್ರತಿಯೊಬ್ಬ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಪರ್ಯಾಯದ ಸಮಯದಲ್ಲಿ ಕೃಷ್ಣನ ಆರಾಧಕರಾಗಿದ್ದಾಗ ಒಬ್ಬ ಮುದುಕ ಬಂದಂತೆ, 99 ವರ್ಷದ ಮುದುಕ. ಅವನಿಗೆ ಏನೂ ಆಸೆ ಇಲ್ಲ, ಒಳ್ಳೆ ಹರಿಭಕ್ತ, ಕೃಷ್ಣನನ್ನು ನೋಡಬೇಕು ಅಂತ ಆಸೆ. ಕಣ್ಣಿಲ್ಲ, ಕುರುಡಾಗಿದ್ದಾನೆ. ಆ ಸಮಯದಲ್ಲಿ ಅವನು ಬಂದು ಕೇಳಿದಂತೆ, ವಾದಿರಾಜರೇ, ದೇವರ ಸರ್ವೋತ್ತಮತ್ವದಿಂದ ಏನನ್ನ ಬೇಕಾದರೆ ಕೊಡ್ತೇನೆ ಅಂತ ಶಪಥ ಮಾಡಿದವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರಂತೆ ಶಪಥ ಮಾಡಿದವರು ನೀವು. ನನ್ನ ಕಣ್ಣಿಲ್ಲ, ಕೃಷ್ಣನನ್ನು ನೋಡಬೇಕು ಅನ್ನೋ ಆಸೆ ಆಗಿದೆ, ಕಣ್ಣು ಕೊಡ್ತೀರಾ ಅಂದರೆ ವಾದಿರಾಜರು ಹೇಳ್ತಾರೆ, ನಾಳೆ ಮಧ್ಯಾಹ್ನ ಬನ್ನಿ, ನಿಮಗೆ ಕಣ್ಣು ಕೊಡ್ತೀನಿ ಅಂತ. ದುಡ್ಡು ಕೊಡ್ಬೋದು, ಕಣ್ಣು ಕೊಡ್ಲಿಕ್ಕಾಗುತ್ತಾ? ವಾದಿರಾಜರು ದೇವರ ಹತ್ರ ಹೋಗಿ ಸ್ತೋತ್ರ ಮಾಡ್ತಾರೆ. ಯದಿ ದಿಶಸಿ ನಯನ ಪಟುತಾಂ, ಒಂದು ಸ್ತೋತ್ರವೇ ಇದೆ, ಕಣ್ಣು ಬರುವ ಪದ್ಯ ಇದೆ. ಒಂದು ವೇಳೆ ಇವತ್ತು ಆ ಭಕ್ತನಿಗೆ ನೀನು ಕಣ್ಣು ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆ ನಂದು ಹೋಗೋದಲ್ಲ, ನಿನ್ನ ಮರ್ಯಾದೆ ಭಾವಿತಸ್ಯ ಚಾಕೀರ್ತಿರ ಮರಣಾದ ತಿರಿಚ್ಯತೆ. ಯೋಗ್ಯರ ಕೀರ್ತಿ ನಾಶ ಆದರೆ ಅದು ಮರಣಕ್ಕಿಂತ ದೊಡ್ಡದು. ನಂಬಿದ ಭಕ್ತರಿಗೆಲ್ಲ ಉದ್ಧಾರ ಮಾಡುವನು ನಾನು ಅಂತ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ದೊಡ್ಡ ಬಿರುದನ್ನು ಪಡೆದವನು ನೀನು. ನಿನ್ನ ನಂಬಿದ ಭಕ್ತ ನಾನು. ನಿನ್ನ ಪಾದಸಾಕ್ಷಿಯಾಗಿ ಗಂಧವನ್ನಿಟ್ಟು ಆ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ಟಾಗ ಆ ಗಂಧವನ್ನು ಅವನು ಕಣ್ಣಿಗೆ ಲೇಪಿಸಿಕೊಂಡಾಗ ಕಣ್ಣು ಬರಬೇಕು. ಇಲ್ಲಾದರೆ ಮರ್ಯಾದೆ ವಾದಿರಾಜರದ್ದು ಹೋಗೋದಿಲ್ಲ, ಕೃಷ್ಣ ನಿನ್ನ ಮರ್ಯಾದೆ ಹೋಗುತ್ತೆ. ಎಂಥ ಒಂದು ವಿಶ್ವಾಸದ ಭಾವ ನೋಡಿ ವಾದಿರಾಜರಿಗೆ. ಅದೇ ಪದ್ಯ ಆ ಕೃಷ್ಣನ ಮುಂದೆ ಆ ಗಂಧವನ್ನಿಟ್ಟು ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ಟರೆ ಭಾರೀ ಪ್ರಚಾರ. ವಾದಿರಾಜರು ಕಣ್ಣಿಲ್ಲದೆ ಇದ್ದವರಿಗೆ ಕಣ್ಣು ಕೊಡ್ತಾರಂತೆ. ಅವರು ಆ ಗಂಧವನ್ನು ಪೂಸಿದ್ದೇ ತಡ ಅಂಧನಾದ ಬ್ರಾಹ್ಮಣ ತನ್ನ ಕಣ್ತುಂಬ ಕೃಷ್ಣನ ಮಂಗಳ ರೂಪವನ್ನು ಕಂಡು ಬೆರಗಾಗುತ್ತಾನೆ, ಕುಣಿದಾಡ್ತಾನೆ. 90 ವರ್ಷದ ಮುದುಕನಿಗೆ ಕಣ್ಣು ಕೊಟ್ಟ ಮಹಾನುಭಾವರು ವಾದಿರಾಜಗುರು ಸಾರ್ವಭೌಮರು. ಇದೇ ಉಡುಪಿಯ ಕ್ಷೇತ್ರದಲ್ಲೇ
ವಾದಿರಾಜರ ಹತ್ರ ಬಂದ್ರೆ ಕ್ಷೇತ್ರಾಣಾಂ ಉತ್ತಮಂ ಕ್ಷೇತ್ರ. ಎಲ್ಲಾ ಕ್ಷೇತ್ರದಲ್ಲಿರುವ ಎಲ್ಲಾ ಭಗವದ್ ರೂಪಗಳು ವಾದಿರಾಜರ ವೃಂದಾವನದಲ್ಲಿ ಅಚ್ಚುಕಟ್ಟಾಗಿ ನಿಂತಿವೆ. ಅದಕ್ಕಂದ್ರು ಒಂದು ಸಲ ಎಲ್ಲಾ ಕ್ಷೇತ್ರ ಯಾತ್ರೆ ಮಾಡಿ ಬನ್ನಿ, ಮತ್ತು ಹೆಚ್ಚಿಗೆ ಹೋಗ್ಬೇಡಿ, ಇಲ್ಲಿ ಬಂದ್ಬಿಡಿ. ಇಲ್ಲಿ ಬಂದ್ರೆ ಒಂದು ಸಲ ನನ್ನ ವೃಂದಾವನ ಸುತ್ತು ತಿರುಗಿದರೆ ಎಲ್ಲಾ ತೀರ್ಥ ಕ್ಷೇತ್ರ ವನಗಳ ಯಾತ್ರೆ ಮಾಡಿದಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತೀರ್ಥಾನಾಂ ಉತ್ತಮಂ ವನಾನಾಂ ಉತ್ತಮಂ ವನಂ ಕ್ಷೇತ್ರಾಣಾಂ ಉತ್ತಮಂ ಕ್ಷೇತ್ರಂ ಮಮ ವೃಂದಾವನಂ ದ್ವಿಜ. ಹೇ ಬ್ರಾಹ್ಮಣ, ಇಂಥ ಕ್ಷೇತ್ರವಯ್ಯ. ವಿದ್ಯೆ ಬೇಕಾ, ಸಂಪತ್ತು ಬೇಕಾ, ಒಳ್ಳೆಯ ಜ್ಞಾನ ಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ, ಏನು ಬೇಕು? ರಾಜರು ಈ ಬೃಂದಾವನದಲ್ಲಿ ಸೇವೆ ಮಾಡಿದರೆ ಅನುಗ್ರಹವನ್ನು ಮಾಡ್ತಾರೆ. ಯಾಕೆ ಎಂದು ಹೇಳಿದರೆ 33 ಕೋಟಿ ದೇವತೆಗಳ ಸನ್ನಿಧಾನ ಈ ಬೃಂದಾವನದಲ್ಲಿ ಇದೆ. ಯಾವ ದೇವರನ್ನು ಕುರಿತು ನೀವು ತಪಸ್ಸನ್ನ ಮಾಡ್ತಾರೆ, ಇಲ್ಲಿ ಬಂದು ಮಾಡಿ. ರಾಜರ ಬೃಂದಾವನದಲ್ಲಿ ಎಲ್ಲಾ ದೇವತೆಗಳ ಸನ್ನಿಧಾನ ಇದೆ. ರಾಜರು ನಿಮ್ಮ ಎಲ್ಲಾ ಇಷ್ಟಾರ್ಥವನ್ನು ಕೊಡ್ಲಿಕ್ಕೆ ಸಮರ್ಥರು ಎಂಬುದಾಗಿ ತಮ್ಮ ಬೃಂದಾವನದ ಮಹಿಮೆಯನ್ನ ಆಖ್ಯಾನದಲ್ಲಿ ಹೇಳಿದ್ದಾರೆ. ರಾಜರ ಮಹಿಮೆ ಅಂತದೊಂದು ಆಖ್ಯಾನದಲ್ಲಿ ಹೇಳ್ತಾರೆ. ಅವರಲ್ಲಿ ದಂಡ ಇದೆ. ರಾಜರ ದಂಡಕ್ಕೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ ಅಂತ ರಾಜರ ಆಖ್ಯಾನದಲ್ಲಿ ಹೇಳ್ತಾರೆ. ರಾಜರ ಕಮಂಡಲು ಅದು ವಾಮನ ದೇವರು ಕೊಟ್ಟಂತ ಕಮಂಡಲು ಅಂತೆ. ರಾಜರ ಕಮಂಡಲು ನೀರು ಅದು ಅಮೃತಕ್ಕೆ ಸಮಾನವಾದಂತಹ ನೀರು. ನಮ್ಮ ಎಲ್ಲ ಹಸಿವೆ ಬಾಯಾರಿಕೆ ನೀಗಿಸುವ ಶಕ್ತಿ ರಾಜರ ಕಮಂಡಲಿನ ನೀರಿಗಿದೆ. ಇಲ್ಲಿ ಒಂದು ಧವಳಗಂಗೆ ನೋಡ್ಲಿಕ್ಕೆ ಚಿಕ್ಕ ಸರೋವರ ಅಂತ ಕಾಣಬಹುದು ನಮಗೆ. ಪ್ರತಿನಿತ್ಯ ಕೂಡ ದೇವತೆಗಳಿಂದ ಕೂಡಿಕೊಂಡು ರಾಜರು ಒಂದು ಈ ಅರುಣೋದಯ ಕಾಲ ಸ್ನಾನ ಮಾಡಿ ಹೋಗ್ತಾರೆ. ಅಂತಹ ಒಂದು ಪವಿತ್ರ ಸನ್ನಿಧಾನ ಈ ಒಂದು ಧವಳಗಂಗೆಯಲ್ಲಿ ಇದೆ. ಏನು ಬೇಕು ನಿಮಗೆ?